ಬಿಡಿಯವರೇ, ನಾನು ಅನುದಾನ ಕೊಡೋದು ನನ್ನ ಜವಾಬ್ದಾರಿ. ಇದಕ್ಕೆ ಸೊಲ್ಯೂಷನ್ ಹೇಳಿ, ನಾನು ಕಾಸು ಕೊಡ್ತೀನಿ, ನೀವು ಮಾಡಿಸಿ. ಈಗ ಜಾಗ ಕೊಟ್ಟರೆ ಸ್ಲೋಪ್ ಆಗಿ ಮಾಡಿಸ್ತೀನಪ್ಪ. ಈಗ ನೀವೆಲ್ಲ ತೀರ್ಮಾನ ಮಾಡಿದ್ರೆ ಅನುದಾನ ಹಾಕಿ ರೆಡಿ ಮಾಡಿಸೋದು ನನ್ನ ಜವಾಬ್ದಾರಿ. ಈಗ ನೀವೇ ಹೇಳ್ಬಿಡಿ, ಎಲ್ಲ ಆಫೀಸರ್ಸು ಇದ್ದಾರೆ. ಅಣ್ಣ ಈಗ ಇದು ಮಾಡ್ಸಕ್ಕೆ ನಮ್ಗೆ ಪ್ರಾಬ್ಲಮ್ ಇಲ್ಲ, ಫಂಡ್ ಇದೆ, ನಾನು ಮಾಡಿಸ್ತೀನಿ. ನೀವ್ ಯಾರು ತೊಂದರೆ ಕೊಟ್ರೆ ಮುಂದೋಗೋದು ಕೆಲಸ. ನೀವು PDO ಅವ್ರು ನೀವು ಒಂದು ಪ್ಲಾನ್ ಮಾಡ್ರಿ, ಈ ಊರವ್ರಲ್ಲಿ ಒಂದು 20 ಜನ ಕೂರಿಸ್ಕೊಂಡು ಅದೇನ್ ಮಾಡ್ತೀರಾ ಅಂತ ಹೇಳ್ರಿ, ಅವ್ರದ್ದೊಂದು ಸೈನ್ ಹಾಕ್ಸ್ಕೊಳ್ರಿ, ಎಸ್ ಈ ತರ ಮಾಡ್ಕೊಡಿ ಅಂತ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಸರ್ ಅಲ್ಲಿ ಕ್ಲೋಸ್ ಆಗಿದೆ, ಅಲ್ಲೂ ಕ್ಲೋಸ್ ಆಗಿದೆ, ಅದು ಸಮಸ್ಯೆ. ಅದು ಇಲ್ಲಿ ಕಟ್ಕೊಂಡಿದ್ದಾರೆ, ಅಲ್ಲಿ ಕ್ಲೋಸ್ ಆಗಿದೆ. ಅದು ಓಪನ್ ಮಾಡಕ್ಕಾಗಲ್ವಾ? ಓಪನ್ ಮಾಡಕ್ಕಲ್ಲ, ಅಲ್ಲ ಈಗ ಪೈಪ್ ಲೈನ್ ಹಾಕಿದ್ರೆ ಸೊಲ್ಯೂಷನ್ ಇದು. ಪೈಪ್ ಲೈನ್ ಟ್ರೈ ಮಾಡ್ತೀವಿ. ಈಗ ನಾನು ವಿಡಿಯೋರೇ, ನಾನು ಅನುದಾನ ಕೊಡೋದು ನನ್ನ ಜವಾಬ್ದಾರಿ. ಇದಕ್ಕೆ ಸೊಲ್ಯೂಷನ್ ಹೇಳಿ, ನಾನು ಕಾಸು ಕೊಡ್ತೀನಿ, ನೀವು ಮಾಡಿಸಿ. ಯಾವಾಗ ಮಾಡ್ತೀರಾ? ಫಂಡ್ ನಮ್ಮ ಹತ್ರ ಇದೆ, ಬಟ್ ಏನ್ ಮಾಡ್ಬೇಕು ಅಂತ ನಮ್ಗೆ ಎಲ್ಲ ರೇಟಬಲ್ ಅಲ್ಲಿ PRD ಅವರು ಏನ್ ಸರ್ ಇದಕ್ಕೆ ಸೊಲ್ಯೂಷನ್ ಏನ್ ಸರ್? ಎರಡು ಕಡೆನೂ ಇದೆ ಸರ್. ಅಣ್ಣ ಇಟ್ಲು ಹೋದ ಎಕಡಕ್ಕೆ ಹೋಗ್ತಾ ರೋಡ್ಗೆ ಆಗುತ್ತಾ? ಈಗ ಅಲ್ಲಾರ್ದು ಅಭ್ಯಂತರ ಇಲ್ವಾ? ಪೈಪ್ ಲೈನ್ ಹಾಕಿದ್ರೆ ಮಾಡ್ತೀನಿ. ಯಾಕಂದ್ರೆ ಅಲ್ಲಿ ಡಿಪೋ ಲಾರಿ ಬರುತ್ತೆ ಸರ್, ಈ ತರ ಅಂದ್ರೆ ಚಿಕ್ಕ ಸರ್ ರೋಡ್ ಇರೋದು, ಅಲ್ಲಿ ಹಾಕಿ ಡಿಪೋ ಗಾಡಿ ಬರುತ್ತೆ, ಅದು ಮತ್ತೆ ಹೊಡೆದೋದ್ರೆ ಈ ನೀರೆಲ್ಲ ಅಣ್ಣ ಈಗ ಅಲ್ಲಿ ಕ್ಲಿಯರೆನ್ಸ್ ಕೊಟ್ರೆ ಇದು ಹೋಗ್ಬಿಡುತ್ತೆ ನೀರು. ಹೋಗಲ್ಲ ನೀರು, ಡೆಪ್ತ್ ಜಾಸ್ತಿ ಬೇಕು, ಹೈಟ್ ಇದೆ ಆಯ್ತಾ. ಇಲ್ಲೇನೋ ಜಾಗ ಇದೆ ಅಂತ ಅಳಿತ ಮಾಡಿ ಎಲ್ಲರೂ ಜಾಗ ಇರೋ ಕಡೆ ಈ ಕಡೆ ವ್ಯವಸ್ಥೆ ಮಾಡಿ ಬಿಡ್ಬೇಕು. ಅಲ್ಲಿ ಡೆಪ್ತ್ ಬಿಡೋದು ಹೆಂಗೆ? ಈಗ ಜಾಗ ಬಿಟ್ಕೊಟ್ರೆ ಸ್ಲೋಪ್ ಆಗಿ ಮಾಡಿಸ್ತೀನಪ್ಪ. ಈಗ ನೀವೆಲ್ಲ ತೀರ್ಮಾನ ಮಾಡಿದ್ರೆ ಅನುದಾನ ಹಾಕಿ ರೆಡಿ ಮಾಡಿಸೋದು ನನ್ನ ಜವಾಬ್ದಾರಿ. ಈಗ ನೀವೇ ಹೇಳ್ಬಿಡಿ, ಎಲ್ಲ ಆಫೀಸರ್ಸು ಇದ್ದಾರೆ. ಎಷ್ಟು ಬೇಕು ಸರ್ ಇದಕ್ಕೆ? ಅದೇ ಸೆಂಟ್ರಲ್ ಮಾಡಬೇಕು, ಯಾಕಂದ್ರೆ ಲಾರಿ ಎಲ್ಲ ಬರುತ್ತಲ್ಲ. 3 ರಿಂದ 4 ಲಕ್ಷ ನಮ್ಮ ಹತ್ರ ರೆಡಿ ಇದೆ. ಇದನ್ನ ಎಲ್ಲಿಗೆ ತಗೊಂಡು ಹೋಗ್ತೀರಾ? ಅಮ್ಮ ಪೈಪ್ ಲೈನ್ ಎಷ್ಟು ಅವ್ರದ್ದು ಅಭ್ಯಂತರ ಇಲ್ಲದಮ್ಮ? ಯಾವ್ದು ಅಭ್ಯಂತರ ಇಲ್ಲ ಸರ್. ಯಾವಾಗ ಹಾಕ್ತೀರಿ ಬಿಡಿಯೋರೆ? ಪೈಪ್ ಲೈನ್ ಅದು ಜಾಗ ಚಿಕ್ಕದೈತೆ, ಬ್ಲಾಕ್ ಆದ್ರೆ ಪುನಃ ಮತ್ತೆ ಇಲ್ಲೇ ನಿಂತ್ಕೊಳ್ಳುತ್ತೆ, ಅದು ಸಮಸ್ಯೆ ಸರ್. ಅದು ಎಸ್ಟಿಮೇಟಿಂಗ್ ಮಾಡಿದ್ರೆ ಆಗುತ್ತೆ ಅಂದ್ರೆ ನಾವು ಹಂಗೆ ಮಾಡ್ಸಕ್ಕೆ ನಮ್ಮ ಹತ್ರ ಫಂಡ್ ರೆಡಿ ಇದೆ ಸರ್. ಆ ಡೆಪ್ತ್ ಆಲ್ರೆಡಿ ಡೆಪ್ತ್ ಇಡಿಸ್ಬೇಕಾಗುತ್ತೆ, ಆಲ್ರೆಡಿ ಡೆಪ್ತ್ ಇಡಿಸಿ ಹಾಕ್ಬೇಕು. ಇಲ್ಲಿಂದ ನೀರು ಅದು ಹೈಟ್ ಐತೆ, ಅದು ಹಾಕ್ಸಿದ್ರೆ ಅದು ಹೈಟ್ ಐತೆ. ಈ ಕಡೆಯಿಂದ ನೀರು ಹೋದಾಗ ಅದು 6 ತಿಂಗಳು ಮತ್ತೆ ಬ್ಲಾಕ್ ಆಗುತ್ತೆ, ಮತ್ತೆ ಎಲ್ಲಿ ಓಪನ್ ಕೊಡಕ್ಕಾಗಲ್ಲ, ಅದನ್ನ ಪೈಪ್ ಲೈನ್ ಬಂದ್ರೆ ಓಪನ್ ಮಾಡಕ್ಕಾಗಲ್ಲ. ಇದಕ್ಕೇನೋ ಒಂದು ಸೊಲ್ಯೂಷನ್ ಸಿಗ್ಬೇಕೀಗ. ಯಾವಾಗ ಮಾಡ್ತೀರಾ? ಯಾವಾಗ ಸರ್ವೆ ಮಾಡ್ತೀರಿ ಸರ್? ನಾಳೆ ಈಗ ಒಂದ್ ನಿಮಿಷ ನೋಡ್ರಪ್ಪ, PDO ಅವ್ರಿಗೆ AW ಅವ್ರಿಗೆ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿ ನೋಡಿ ನಿಮ್ಗೆ ಅನುದಾನ ಶಾರ್ಟೇಜ್ ಬಂದ್ರೆ ನಾನು ಹೇಳಿ, ನಾನು MLA ಲೆಟರ್ ಕೊಡ್ತೀನಿ. ಆಯ್ತು ಸರ್. ಬಟ್ ಇದು ಮತ್ತೆ ಡಿಲೇ ಆಗ್ಬಾರ್ದು ಸರ್. ಇಲ್ಲ ಸರ್, ನಾವು ಮಾಡ್ತೀವಿ, ಸ್ಟಾರ್ಟ್ ಮಾಡ್ತೀವಿ ಸರ್. ಸರ್ ಇದು ಮಾಡ್ಕೊಡ್ತೀವಿ ಸರ್. ಮಾಡ್ಬೇಕು ಒಂದ್ಸಲ ಸರ್ ನೀಟಾಗಿ ಮತ್ತೆ ಸಮಸ್ಯೆ ಆಗ್ತದೆ ನೋಡ್ಕೊಳ್ಳಿ. ಎಷ್ಟು ದಿನದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಾ ಸರ್? ನೆಕ್ಸ್ಟ್ ವೀಕ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಹೌದಾ? ನೆಕ್ಸ್ಟ್ ವೀಕ್ ಇವ್ರು ಏನೋ ಸೊಲ್ಯೂಷನ್ ಕೊಟ್ರೆ ನಾನು ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ ಸರ್. ಒಂದು 10 ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿಸ್ಬೋದು ಸರ್. ಆಮೇಲೆ ಜನರು ಅಷ್ಟೇ, ಅವ್ರೇನೋ ಸ್ವಲ್ಪ 1 ಅಡಿ 2 ಅಡಿ ಜಾಗ ಬೇಕು ಅವಾಗ ಮತ್ತೆ ಅದಕ್ಕೆ ಎಲ್ಲರೂ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಹೋಗ್ಬೇಕು. ಊರ್ನವ್ರು ಕೋಆಪರೇಷನ್ ಮಾಡಿದ್ರೆ ನೀರೆಲ್ಲ ಒಂದ್ ಕಡೆ ತಗೊಂಡೋಗ್ಬೋದು. ಹೌದು ಸರ್. ಅಣ್ಣ ಈಗ ಇದು ಮಾಡ್ಸಕ್ಕೆ ನಮಗ್ ಪ್ರಾಬ್ಲಮ್ ಇಲ್ಲ, ಫಂಡ್ ಇದೆ, ನಾನು ಮಾಡಿಸ್ತೀನಿ. ನೀವ್ ಯಾರು ತೊಂದರೆ ಕೊಟ್ರೆ ಮುಗ್ದೋಗೋದ್ ಕೆಲಸ. ತೊಂದ್ರೆ ಏನಿಲ್ಲ, ಅದನ್ನ ಮಾಡಿದ್ರೆ ಫ್ಯೂಚರ್ ಪ್ಲಾನ್ ಮಾಡಿ ಮಾಡ್ಬೇಕು, ಸುಮ್ಮನೆ ಮಾಡಿ. ಈಗ ಒಂದ್ ಕೆಲಸ ಮಾಡೋಣ ಅಣ್ಣ, ನೀವು ಊರವ್ರು ಒಂದ್ ಕೆಲಸ ಮಾಡಿ, AW ಅವರೇ ನೀವು PDO ಅವ್ರು ನೀವು ಒಂದ್ ಪ್ಲಾನ್ ಮಾಡ್ರಿ, ಈ ಊರವ್ರು ನೀವು ಒಂದು 20 ಜನ ಕೂರಿಸ್ಕೊಂಡು ಅದೇನ್ ಮಾಡ್ತೀರಾ ಅಂತ ಹೇಳ್ರಿ, ಅವ್ರದ್ದೊಂದು ಸೈನ್ ಹಾಕ್ಸ್ಕೊಳ್ರಿ, ఎస్ ఈ తర ಮಾಡ್ಕೊಡಿ ಅಂತ ನಾನು ఎగ్జిక్యూట్ ಮಾಡ್ತೀನಿ ఏమన్నా ఇప్పుడు వీళ్ళు ఒక వారంలో ప్లాన్ చేసి మీతో డిస్కస్ చేస్తారు మీరు అట్లా చేసియండి అప్ప అంటే నేను పని స్టార్ట్ చేస్తాను మీకు ఎట్లా కావాలో అట్లా క్లీన్ గా చేస్తాను కావచ్చా